बेळगाव जिल्ह्यातील खानापूर तालुक्यातील नंदगड येथील क्रांतीवीर संगोळी रायांना वीरभूमी संग्रहालय सर्वसामान्यांसाठी खुले करण्यात आले. राज्य हमी योजना प्राधिकरणाचे अध्यक्ष एच.एम. रेवन्ना यांनी मंगळवारी सकाळी 11 वाजता संग्रहालयाचे सार्वजनिक प्रवेशासाठी उद्घाटन केले. यावेळी त्यांनी संग्रहालयाला भेट देऊन क्रांतीवीर संगोळी रायांना यांच्या जीवनकार्य, शौर्य, स्वातंत्र्य लढ्यातील योगदान आणि ब्रिटिशांविरुद्धच्या संघर्षाची संबंधित ऐतिहासिक माहिती व जतन केलेल्या वस्तूंची पाहणी केली. यावेळी बोलताना एच.एम. रेवन्ना म्हणाले की संगोळी रायांना यांचे देशप्रेम, शौर्य आणि स्वातंत्र्य लढ्याचा इतिहास पुढील पिढीपर्यंत पोहोचवण्यास नंदगड येथील वीरभूमी आणि संग्रहालय महत्त्वाची भूमिका बजावेल. ಮ್ಯೂಸಿಯಂನ ಉದ್ಘಾಟನೆ ಆಗಿದೆ. ಇದು ಮರೀಚಿಕೆ ಅಂತಲ್ಲ, ಇಂಥ ಕಾರ್ಯಗಳಾಗಬೇಕಾದ್ರೆ ಇದರ ಬಗ್ಗೆ ಭಾಳಷ್ಟು ಬಸವರಾಜ್ ಅಂತೇಳಿ ನಮ್ಮ ಒಬ್ಬ ಯುವಕ ಆತನು ಹೆಲ್ಪ್ ಮಾಡ್ದ. ನಾವು ಕೂಡ ಇದು ಯಾವ ರೀತಿ ಇರಬೇಕು ಅನ್ನೋ ಚಿಂತನೆಗೆ ರಾಷ್ಟ್ರ ಪರ್ಯಟನೆ ಮಾಡಿದ್ವಿ. ಪಂಜಾಬ್ಗೆ ಹೋಗಿ ಅಲ್ಲಿಯ ಮ್ಯೂಸಿಯಂ ನೋಡ್ಕೊಂಡ್ಬಂದ್ವಿ. ಬಾಂಬೆಗೆ ಹೋಗಿದ್ವಿ, ಚೆನ್ನೈಗೆ ಹೋಗಿದ್ವಿ. ಇನ್ನು ಕೆಲವು ಸಲಕರಣೆಗಳು ಇಂಗ್ಲೆಂಡಲ್ಲಿವೆ ಅಂತ ಇದೆ. ಇವನ್ನೆಲ್ಲ ಕ್ರೋಢೀಕರಿಸುವಂಥ ಕೆಲಸ ಮಾಡ್ತಾಯಿದ್ದೇವೆ. ನಮ್ಮ ಮಾಧ್ಯಮ ಸ್ನೇಹಿತರು ಕೇಳಿದಾಗಲೇ ಎಲ್ಲವನ್ನೂ ಒಂದು ಕಡೆ ತರೋದು. ಯಾಕೆಂದರೆ ಸಂಗೊಳ್ಳಿ ರಾಯಣ್ಣನ ಅವರ ಪ್ರಾರಂಭದಿಂದ ಅಂತ್ಯದವರೆಗೂ ನಡೆದ ಘಟನಾವಳಿಗಳನ್ನು ಒಂದು ವ್ಯಾಪ್ತಿಯಲ್ಲಿ ತರೋದಕ್ಕೆ ಆ ನಕ್ಷೆ ತಯಾರು ಮಾಡಿ ಆ ಮೂಲಕ ಅವರ ಬೆಳೆದು ಬಂದ ದಾರಿ ಪ್ರಾರಂಭಿಕ ದಿನದಿಂದ ಹಿಡಿದು ಅವರ ಕೊನೆ ದಿನದವರೆಗೂ ಇದರಲ್ಲಿ ಒಳಗೊಂಡಿರ್ತಕ್ಕಂಥದ್ದು ವಿಶೇಷ. ಜೊತೆಗೆ ಒಂದು ಹೇಳಬೇಕೋ ಬೇಡವೋ, ಸರ್ಕಾರ ಬದಲಾವಣೆ ಆದ ಸಂದರ್ಭದಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು ಬಂದಂಥವರು ಇದಕ್ಕೆ ಹಣ ಬಿಡುಗಡೆ ಮಾಡಿರಲಿಲ್ಲ. ಅದು ಹಾಕಕ್ಕೆ ಹೋಗಬೇಡಿ ಹೋಲಿ, ಅದಕ್ಕೂ ಕೂಡ 2 ವರ್ಷ ತಡವಾಯಿತು. ಆದರೆ ಈಗ ಮತ್ತೆ ನಾವೆಲ್ಲ ಸೇರಿ ಕೇಳ್ಕೊಂಡಾಗ ಡಿ ಕೆ ಶಿವಕುಮಾರ್ ಅವರಾಗಲಿ ಸಿದ್ದರಾಮಯ್ಯನವರು ಇದಕ್ಕೆ ಹೆಚ್ಚು ಒತ್ತು ಕೊಟ್ಟು ಇವತ್ತು ಲೋಕಾರ್ಪಣೆ ಆಗಿದೆ. ಇದು ಜನರಿಗೆ ಯುವ ಜನತೆಗೆ ಇದರ ಪ್ರಚಾರ ಸಿಗಲಿ, ಯುವ ಜನತೆಯ ಮನಸ್ಸಿನಲ್ಲಿ ಸಂಗೊಳ್ಳಿ ರಾಯಣ್ಣನ ಚರಿತ್ರೆ ಅಜರಾಮರವಾಗಿ ಉಳಿಲಿ ಅಂತಕ್ಕಂಥದ್ದು ನಮ್ಮ ಆಸೆ. ಸರ್, ಈಗ 150 ರೂಪಾಯಿ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಲ್ಲ ಪ್ರವಾಸಿಗರು ಹೇಳ್ತಾರೆ ಸರ್. ಸಂಗೊಳ್ಳಿಲೇ 100 ರೂಪಾಯಿ ಇದೆ, ಬಟ್ ಇಲ್ಲಿ 150 ರೂಪಾಯಿ ಟಿಕೆಟು ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಪ್ರವಾಸಿಗರು ಹೇಳ್ತಾರೆ. ಏನಾದ್ರು ಒಂದು ಕಾಫಿ ಎಷ್ಟು, ಒಂದು ಬಾಟಲ್ ನೀರು ಎಷ್ಟು? ಬಾಟ್ಲಿ ನೀರು 20 ರೂಪಾಯಿ ಸರ್. ಒಂದು ಕಾಫಿ ಎಷ್ಟಪ್ಪ? ಕಾಫಿ ಸೇಮ್ ಸರ್. ಇರಲಿ, ಯಾಕೆಂದರೆ ಅಲ್ಲ ಇದೇನು ದೊಡ್ಡದಲ್ಲ. ಪ್ರಾರಂಭ ಆಗಲಿ, ನೋಡ. ಆಮೇಲೆ ಸ್ಕೂಲ್ ಮಕ್ಕಳಿಗೆ ರಿಯಾಯಿತಿ ಇದೆ ಹೇಳಿದ್ದೀನಿ. ಬಲ್ಕಾಗಿ ಬರೋರ್ಗೂ ರಿಯಾಯಿತಿ ಮತ್ತು ಸ್ಕೂಲ್ ಮಕ್ಕಳಿಗೆ ರಿಯಾಯಿತಿ ಇದೆ. ಆ 6 ವರ್ಷ ಇರೋದನ್ನು ಜಾಸ್ತಿ ಮಾಡಬೇಕು ಅಂತ ನಾವು ಮಾತಾಡಿದ್ವಿ. ಬಸ್ಸಲ್ಲೇ 12 ವರ್ಷ ಮಾಡಿದ್ದಾರೆ. 6 ವರ್ಷದ ಮಕ್ಕಳು ಚಿಕ್ಕ ಹುಡುಗರು, 12 ವರ್ಷದ ಮಕ್ಕಳು ಮೇಲೆ ಮಾಡೋದು ಒಳ್ಳೆಯದು. ವಾಟ್ ಗೈಡ್ ಎಲ್ಲ ಮಾಡಿದೆ ಹೇಳಿ. ಗೈಡ್ ಬಗ್ಗೆ ಟ್ರೈನಿಂಗ್ ಫಸ್ಟ್ ಇವಾಗ ಕರೆಸ್ತಾ ಇದ್ದೀವಿ. ಒಂದು 5-6 ಜನ ಗೈಡ್ ಫಾರ್ಮಲ್ ಟ್ರೈನಿಂಗ್ಗೆ ನಲ್ಲಿ ಕೇಳ್ಕೊಂಡಿದ್ದೀವಿ. ಅವ್ರು ಟ್ರೈನ್ ಮಾಡಿ ಕೊಡಬೇಕು. ವಿಶೇಷವಾಗಿ ಅನೇಕ ಹೊಸ ಪ್ರಯೋಗಗಳಿವೆ. ಒಂದು ರೌಂಡ್ ಹಾಕಿದ್ರೆ ಗೊತ್ತಾಗುತ್ತೆ. ನಾನಂತೂ 10 ಸಾರಿ ಬಂದಿದ್ದೇನೆ. ಅದರಿಂದ ನಾನು ಸುತ್ತುವಂಥ ಪರಿಸ್ಥಿತಿ ಇಲ್ಲ. ನೀವು ಒಂದು ರೌಂಡ್ ಹಾಕಿದ್ರೆ ಭಾಳ ಒಳ್ಳೇದು ಅನಿಸುತ್ತೆ. ನೀವೇನೇನು ಕೇಳಿದರೆ ಎಲ್ಲ ಘಟನಾವಳಿಗಳು ಏನೇನಿದೆಯೋ ಅದೆಲ್ಲವೂ ಕೂಡ ಇದರಲ್ಲಿ ಒಳಗೊಂಡಿದೆ. ಇಲ್ಲಿ ನಂದಗಡದಲ್ಲಿ ಒಂದು ರಾಯಣ್ಣ ಅವರ ಭವನ ಅದಕ್ಕೆ ನಿಂತ್ಬಿಟ್ಟಿದೆ ಸರ್. ಇಲ್ಲ, ಈ ಸಾರಿ ಮುಂಜೂರಾಗಿದೆ, ಆಗಿದೆ. ಈ ಸಾರಿ ಮುಗಿಯೋದು. ಅದು ಏನಾಗಿತ್ತು, ಈ ಪ್ರಾಧಿಕಾರದಲ್ಲಿ ಬಂದಿರಲಿಲ್ಲ. ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಕೊಟ್ಟರು ಫರ್ದರ್ ಹಣ ರಿಲೀಸ್ ಮಾಡಿರಲಿಲ್ಲ. ಈಗ ಅದರಲ್ಲೂ ಕೂಡ ಡೌನ್ಲೋಡ್ ಮಾಡಿದ್ದೀವಿ. ಯಾತ್ರಿ ನಿವಾಸ ಮಾಡಬೇಕು ಅಂತ ನಾವು ಚಿಂತನೆ ಇದೆ. ಮುಂದಿನ ದಿನಮಾನದಲ್ಲಿ ಇನ್ನೂ ಹೆಚ್ಚಿನ ಆದ್ಯತೆ ಕೊಡ್ತೇವೆ. ಇಲ್ಲ, ಅವೆಲ್ಲ ನಿಮ್ಮ ಕಣ್ಣಿಗೆ ಅಂತರ ಕಾಣೋದು. ಉದ್ಘಾಟನೆ ಆಗಿದೆ, ಆಯಿತು, ಮಾಡಿಸೋಣ. ಥ್ಯಾಂಕ್ ಯು. यावेळी अशोक दळवाई, संगोळी रायांना विकास प्राधिकरणाचे आयुक्त शरणप्पा कुंगवाड, लोकप्रतिनिधी, अधिकारी आणि मान्यवर उपस्थित होते. नागेश नाईकर, KMM मराठी, खानापूर.
What if your wish list came wrapped in diamonds? Like a BMW X1, a 24-carat gold bar, and 100% off on making charges for diamond purchases? Can it really happen? Yes, make it come true at the Bhima Brilliance Diamond Jewelry Festival. Buy diamonds at Bhima and avail many more exciting rewards. Offer valid from July 9th to August 9th at all Bhima showrooms. TNC apply.